Good morning, students. Previous class we have discussed about the introduction of negotiable instrument. So, according to section 13 under Negotiable Instrument Act 1881, it means nothing but a promising of paying either to the person or the bearer with an order of appearing on the instruments, the name of the person. So under that we had types of negotiable instrument. We had discussed about promissory note, bill of exchange and check, the three types of negotiable instrument. So in today's class let us discuss about the promissory note. So first and the foremost, promissory note is nothing but an instrument in writing which is containing an unconditional undertaking signed by the maker and the person who have to collect. It is an order. ಸೊ ಪ್ರಾಮಿಸರಿ ನೋಟ್ ಅಂದರೆ ಪ್ರಾಮಿಸ್ ಮಾಡುವಂಥದ್ದು, ಪೇಪರಲ್ಲಿ ರೈಟಿಂಗಲ್ಲಿ ಕೊಡುವಂಥದ್ದು, ಓರಲ್ ಕಮ್ಯುನಿಕೇಷನ್ ಇಲ್ಲದೆ ರೈಟಿಂಗಲ್ಲಿ ಕೊಡೋದಕ್ಕೆ ವಿ ಕಾಲ್ ಇಟ್ ಆಸ್ ಪ್ರಾಮಿಸರಿ ನೋಟ್. ಸೊ ರೈಟಿಂಗಲ್ಲಿ ಪ್ರಾಮಿಸರಿ ನೋಟ್ ಕೊಟ್ಟಾಗ ಡೇಟ್ ಇರಬೇಕು, ನಂತರ ಪ್ಲೇಸ್ ಆಫ್ ಪರ್ಸನ್ ಮೀನ್ಸ್ ಯಾರು ಈ ಮೇಕರ್ ಅಂದರೆ ಚೆಕ್ ಕೊಡುವಂಥವ್ರು ಅಂತ ಹೇಳ್ತೀವಿ, ಅಥವಾ ಪ್ರಾಮಿಸರಿ ನೋಟ್ ಕೊಡುವಂಥವ್ರಿಗೆ ನಾವು ಮೇಕರ್ ಅಂತ ಕರಿತೀವಿ. ಡ್ರಾವರ್ ಬಂದು ಯಾರ ಹೆಸರಿಗೆ ಕೊಟ್ಟಿರ್ತೀವೋ ಅವರು ಡ್ರಾವರ್ ಆಗ್ತಾರೆ. ಸೊ ಅಲ್ಲಿ ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಅಮೌಂಟ್ ಇನ್ ವರ್ಡ್ಸ್, ಫಿಗರ್ಸ್, ರುಪೀಸ್ ಇರಬೇಕು, ನಂತರ ಪ್ಲೇಸ್ ಇರಬೇಕು, ಯಾರಿಗೆ ಟೂ ಪರ್ಸನ್ ಮತ್ತು ಸಿಗ್ನೇಚರ್ ಮಾಡಿ ಕೊಡುವಂತಹ ಮೇಕರ್ ಪರ್ಸನ್ನು ಎರಡೂ ಇರಬೇಕು. ಮೀನ್ಸ್ ಡ್ರಾವರ್ ಮತ್ತು ಮೇಕರ್ ಇಬ್ಬರೂ ಇರಬೇಕು. ಡ್ರಾವರ್ ಅಂದರೆ ದ ಪರ್ಸನ್ ಹೂ ಇಸ್ ಡ್ರಾಯಿಂಗ್ ದಿ ಅಮೌಂಟ್, ಎನ್ಕ್ಯಾಶಿಂಗ್ ದಿ ಅಮೌಂಟ್ ಇಸ್ ಕಾಲ್ಡ್ as ಡ್ರಾವರ್. ಮೇಕರ್ ಇಸ್ ದ ಪರ್ಸನ್ ಹೂ ಇಸ್ ರೈಟಿಂಗ್ ದ ಚೆಕ್ ಆರ್ ಹೂ ಇಸ್ ಮೇಕಿಂಗ್ ದ promissory note is called as maker. So here according to Negotiable Instrument Act 1881 under section 4, a promissory note is an instrument in writing containing an unconditional undertaking signed by the maker to pay a certain sum of money only to the order of a certain person or to the bearer of the instrument is called as promissory note. A promissory note is drawn and signed by the debtor who promises to pay the creditor a certain sum of money. ಸೊ ಇಲ್ಲಿ ನಾನು ರೀಟಾ ಅನ್ನೋರ ಹತ್ರ ಏನಾದರೂ ಸಾಲ ಇಸ್ಕೊಂಡಿದ್ರೆ ನಾನು ರೀಟನ್ಗೆ ಪ್ರಾಮಿಸ್ ಮಾಡ್ತಾ ಇರೋದು ಮೀನ್ಸ್ ಇಂಥ ಡೇಟ್ಗೆ, ಇಂಥ ಸಮಯಕ್ಕೆ, ಇಂಥ ಒಂದು ದಿವಸಕ್ಕೆ ನಾನು ಬೆಂಗಳೂರಿಂದ ನಾನು ಡಿಮ್ಯಾಂಡ್ ಮೇಲೆ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾಯಿದ್ದೀನಿ, ಈ ಒಂದು 5,000 ನಿಮ್ಮ ಹತ್ರ ಈಸ್ಕೊಂಡಿರೋದು ನಾನು ಮರುಪಾವತಿ ಇಂಥ ದಿವಸಕ್ಕೆ ಮಾಡ್ತೀನಿ ಅಂತ ಹೇಳಿ ನೀವು ದುಡ್ಡು ತೊಗೊಳ್ಳೋವಾಗಲೇ ಇದನ್ನು ಪ್ರಾಮಿಸರಿ ನೋಟ್ನ ಬರೆದು ಕೊಡುವಂಥದ್ದಕ್ಕೆ ವಿ ಕಾಲ್ ಇಟ್ ಆಸ್ ಪ್ರಾಮಿಸರಿ ನೋಟ್. ಈ ಪ್ರಾಮಿಸರಿ ನೋಟ್ ಇಟ್ಕೊಂಡು ನೀವು ಅಕಸ್ಮಾತ್ ಏನಾದರೂ ನಾನು ರಿಟರ್ನ್ಗೆ ಅಮೌಂಟ್ ಕೊಡದೇ ಇದ್ದ ಸಂದರ್ಭಗಳಲ್ಲಿ ರಿಟರ್ನನ್ನು ಲೀಗಲ್ ಪರವಾಗಿ ಮೀನ್ಸ್ ಕೋರ್ಟಲ್ಲಿ ಫೈಲ್ ಕೇಸ್ ಪುಟಪ್ ಮಾಡ್ಬೋದು. ಸೊ ಅಷ್ಟು ಪವರ್ ಇರುತ್ತೆ ಈ ಪ್ರಾಮಿಸರಿ ನೋಟ್ಗೆ. ಸೊ ಈ ಪ್ರಾಮಿಸರಿ ನೋಟ್ ಹೇಗಿದೆ ಅಂತ ನೋಡೋಣ. ಸೊ ದಿಸ್ ಇಸ್ ಪ್ರಾಮಿಸರಿ ನೋಟ್. ಸೊ ಈ ಪ್ರಾಮಿಸರಿ ನೋಟಲ್ಲಿ ನೋಡಿ ಸಮ್ ಆಫ್ ಅಮೌಂಟ್ ಇದೆ 5,000 rupees, ನ್ಯೂ ಡೆಲ್ಲಿ, ಅದೇ ಪ್ಲೇಸು, ನಂತರ ಇಯರ್ ಯಾವ ವರ್ಷ, ನಂತರ ಯಾವ ಡೇಟ್ಗೆ. ಸೊ ಎರಡೂ ಇದೆ. ಸೊ ಡೇಟ್, ಮಂತ್ ಆ್ಯಂಡ್ ಇಯರ್. ಸೊ ಮೂರು ಇದೆ ಇದರಲ್ಲಿ. ಆನ್ ಡಿಮ್ಯಾಂಡ್ ಐ ಪ್ರಾಮಿಸ್ ಟು ಪೇ ರೋಹಿತ್ ಆಫ್ ಡೆಲ್ಲಿ ಆರ್ ಆರ್ಡರ್ ಎ ಸಮ್ ಆಫ್ ₹5,000. ಅಮೌಂಟ್ ಇನ್ ವರ್ಡ್ಸ್ ಆ್ಯಂಡ್ ಫಿಗರ್ಸಲ್ಲಿ ಕೂಡ ಇದೆ. ಫಿಗರ್ಸ್ ಅಂದರೆ ₹5,000 ಅಂತ ನಂಬರಲ್ಲಿರೋವಂಥದ್ದು. ವರ್ಡ್ಸ್ ಅಂದರೆ ₹5,000 ಓನ್ಲಿ ಅಂತ ಇದೆಯಲ್ಲ ಅದು ವರ್ಡ್ಸು. ಆರ್ ಫಾರ್ ವ್ಯಾಲ್ಯೂ ರಿಸೀವ್ಡ್. ಸೊ ಇಷ್ಟು ಅಮೌಂಟಿಂದು ವ್ಯಾಲ್ಯೂ ನಾನು ರಿಸೀವ್ ಮಾಡ್ಕೋಬೇಕು, ನಾನು ಕೊಡಬೇಕು ಅಥವಾ ನಾನು ತೊಗೊಳ್ಬೇಕು ಅಂತ ಹೇಳಿ ರೋಹಿತ್ ಅನ್ನೋರು ರಾಜೀವ್ಗೆ ಕಳಿಸ್ಕೊಡುವಂಥದ್ದು. ಅರ್ಥ ಆಯ್ತಾ? ಸೊ ಇದನ್ನು ಪ್ರಾಮಿಸರಿ ನೋಟ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಮಿಸರಿ ನೋಟ್. ಸೊ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಮಿಸರಿ ನೋಟ್ ಇಸ್ ನಥಿಂಗ್ ಬಟ್ ಇಟ್ ಮಸ್ಟ್ ಬಿ ಇನ್ ರೈಟಿಂಗ್, ಇಟ್ ಮಸ್ಟ್ ಕಂಟೇನ್ ಸರ್ಟನ್ ಪ್ರಾಮಿಸ್ ಆಫ್ ಅಂಡರ್ಟೇಕಿಂಗ್ ಟು ಪೇ. ದ ಪ್ರಾಮಿಸ್ ಟು ಪೇ ಮಸ್ಟ್ ಬಿ ಅನ್ಕಂಡೀಷನಲ್. ದ ಡ್ರಾವರ್ ಕೆನಾಟ್ ಅಟ್ಯಾಚ್ ಎನಿ ಕಂಡೀಷನ್ ಟು ಎನ್ಕ್ಯಾಶ್ ದ ಕ್ಯಾಶ್ and it must be signed by the maker and it should be received from the drawer. ಪ್ರಾಮಿಸರಿ ನೋಟ್ ಬರದೇ ಇರಬೇಕು, ಖಾಲಿ ಬ್ಲ್ಯಾಂಕ್ ಪೇಪರಲ್ಲಿ ಇದು ಪ್ರಾಮಿಸರಿ ನೋಟ್ ಅಂತ ಹೇಳಿ ಕೊಟ್ಟರೆ ಅದು
ವ್ಯಾಲ್ಯೂ ಇರಲ್ಲ. ಆ್ಯಸ್ ಸಿಂಪಲ್ ಆ್ಯಸ್ ಬ್ಲ್ಯಾಂಕ್ ಚೆಕ್ ಕೊಡುವಂಥದ್ದು. ಸೊ ಬ್ಲ್ಯಾಂಕ್ ಚೆಕ್ ಯಾವ ರೀತಿ ಬ್ಲ್ಯಾಂಕ್ ಚೆಕ್ ಕೊಡ್ತೀರೋ ಆ ರೀತಿ ಬ್ಲ್ಯಾಂಕ್ ಪ್ರಾಮಿಸರಿ ನೋಟ್ ಕೊಟ್ಟರೆ ಅದಕ್ಕೆ ಏನು ವ್ಯಾಲ್ಯೂ ಇರಲ್ಲ. ಸೊ ಅದರ ಮೇಲೆ ಯಾರಿಗೆ ಏನು ಎತ್ತ ಅಂತ ಎಷ್ಟು ಅಮೌಂಟು ಯಾವ ಡೇಟ್ಗೆ ಅಂತ ಹೇಳಿ ಸ್ಪೆಸಿಫಿಕೇಷನ್ ಆಗಿ ಬರಿಬೇಕು ಅಥವಾ ಟೈಪಿಂಗ್ ಮಾಡಬೇಕು ಅಥವಾ ಪ್ರಿಂಟಿಂಗ್ ಮಾಡಬೇಕು. ಸೊ ಇಟ್ ಮಸ್ಟ್ ಕಂಟೈನ್ ಸರ್ಟನ್ ಪ್ರಾಮಿಸ್ ಆರ್ ಅಂಡರ್ಟೇಕಿಂಗ್ ಟು ಪೇ. ಸೊ ಇಷ್ಟು ಅಮೌಂಟನ್ನು ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ, ನಿಮ್ಮ ಹತ್ರ ತೊಗೊಂಡಿರೋಂಥ ಅಮೌಂಟನ್ನ ನಾನು ಇಂಥ ಡೇಟ್ಗೆ ವಾಪಸ್ ಕೊಡ್ತೀನಿ. ಸೊ ಹಾಗಾಗಿ ದಯವಿಟ್ಟು ಕೊಡಿ. ಇನ್ ಕೇಸ್ ಏನಾದರೂ ಬಡ್ಡಿ ಏನಾದರೂ ಇದ್ದಾಗ ಆ ಬಡ್ಡಿನೂ ಸಹ ಸೇರಿಸಿ 10,000 ಇಸ್ಕೊಂಡಿದ್ದೀರಾ ಅದಕ್ಕೆ 2,000 ಬಡ್ಡಿ ಅಂತ ಹೇಳಿ ಪ್ರಿನ್ಸಿಪಲ್ ಅಮೌಂಟ್ ಇಸ್ 10,000, 2,000 ಆ್ಯಸ್ ಅನ್ ಇಂಟ್ರೆಸ್ಟ್ ವಿಲ್ ಬಿ ಪೇಡ್ ಬೈ ಸಂಧ್ಯಾ ಫ್ರಮ್ ಬ್ಯಾಂಗಲೋರ್ ಟು ರೀಟಾ ಆನ್ ಸೋ ಆ್ಯಂಡ್ ಸೋ ಡೇಟ್ ಆನ್ ಸೋ ಆ್ಯಂಡ್ ಸೋ ಟೈಮ್ ಅಂತ ಹೇಳಿ ಇವನ್ನೆಲ್ಲ ಮೆನ್ಷನ್ ಮಾಡೋದಕ್ಕೆ ನಾವು ಪ್ರಾಮಿಸರಿ ನೋಟು ಅನ್ಕಂಡೀಷ್ನಲ್ ಆರ್ಡರ್ ಅಂತ ಕರಿತೇವೆ. ನಂತರ ಈ ಒಂದು ಪ್ರಾಮಿಸರಿ ನೋಟ್ ಪ್ರಿಪೇರ್ ಆದಮೇಲೆ ನನ್ನ ಒಂದು ಸಿಗ್ನೇಚರ್ ಇರಬೇಕು. ಯಾಕಂದರೆ ನಾನು ರೀಟನ್ ಹತ್ರ ಸಾಲ ತೊಗೊಳ್ತಾ ಇರೋದು. ಸೊ ನಾನು ರೀಟನ್ ಹತ್ರ ಸಾಲ ತೊಗೊಳ್ತಾ ಇದ್ದರೆ ರೀಟಾ ಸೈನ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಪ್ರಾಮಿಸರಿ ನೋಟ್ ಕೊಡ್ತಾ ಇರೋದು, ಹಾಗಾಗಿ ನನ್ನ ಸಿಗ್ನೇಚರ್ ಇರಬೇಕು ಪ್ರಾಮಿಸರಿ ನೋಟಲ್ಲಿ. ಮತ್ತು ರೀಟನ್ ಹೆಸರು ಕಂಡೀಷನಾಗಿ ಮೆನ್ಷನ್ ಆಗಿರಬೇಕು. ಸಮ್ ಆಫ್ ಅಮೌಂಟ್ ಎಷ್ಟು, ಬಡ್ಡಿ ಎಷ್ಟು ಎಲ್ಲ ಇದರಲ್ಲಿ ಆ ಒಂದು ಪರ್ಟಿಕ್ಯುಲರ್ ಡೇಟ್ಗೆ ಇಸ್ವಿ ಎಲ್ಲ ಮೆನ್ಷನ್ ಮಾಡಿ ಕೊಡುವಂಥದ್ದಕ್ಕೆ ವಿ ಕಾಲ್ ಇಟ್ ಆಸ್ ಪ್ರಾಮಿಸರಿ ನೋಟ್. ಸೊ ಇಲ್ಲಿ ಇವತ್ತಿನ ಕ್ಲಾಸ್ಗೆ ವಾಟ್ ಇಸ್ ಪ್ರಾಮಿಸರಿ ನೋಟ್, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಮಿಸರಿ ನೋಟ್ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಎನಿ ಡೌಟ್ ಇಫ್ ಯು ಹ್ಯಾವ್ ಪ್ಲೀಸ್ ಡೂ ಪಿಂಗ್ ಮೀ ಆರ್ ಕಾಲ್ ಮೀ.